ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಲ್ಲಿ ಇಡೀ ಮನುಕುಲ ನಾಚಿ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದಿದೆ. ಶಾಂತಿ ಧೂರ್ತರ ಅಟ್ಟಹಾಸಕ್ಕೆ ನೂರಾರು ಮಂದಿ ಬಲಿಯಾಗಿದ್ದಾರೆ. ಅದು ಆ ಉಗ್ರ ಸಂಘಟನೆಯ ಬಗ್ಗೆ ಜಗತ್ತಲ್ಲಿ ಮತ್ತೊಮ್ಮೆ ರೋಷ ಮಡುಗಟ್ಟು ಹಾಗೆ ಮಾಡ್ತಾ ಇದೆ. ಹಾಗಾದ್ರೆ ಯಾವುದು ಆ ಉಗ್ರ ಸಂಘಟನೆ? ಅವ್ರು ಮಾಡೋದಕ್ಕೆ ಹೊರಟಿರೋದಾದ್ರೂ ಏನು? ಅಲ್ಲಿ ಅಷ್ಟೊಂದು ದೊಡ್ಡ ನರಮೇಧ ನಡೆದದ್ದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಆಗಸ್ಟ್ 27, 2024. ಆ ನಗರದ ಜನತೆ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮಗ್ನರಾಗಿದ್ರು. ಅಲ್ಲಿ ಎಲ್ಲವೂ ಸುಗಮವಾಗಿ ಸಾಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಬಂದು ಒಂದಷ್ಟು ಜನ ತಮ್ಮ ಕೈಯಲ್ಲಿದ್ದ ಬಂದೂಕುಗಳಿಗೆ ಕೆಲಸ ಕೊಟ್ಟೇ ಬಿಟ್ರು. ಅಲ್ಲಿ ನೋಡ್ತಿದ್ದ ಹಾಗೆ ನೂರಾರು ಮಂದಿ ಬಲಿಯಾದರು. ಆ ಘಟನೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 100 ಅಂತ ಹೇಳಲಾಯಿತು. ಅದಾದ ಬಳಿಕ ಆ ಉಗ್ರರು ಇಡೀ ಪ್ರದೇಶವನ್ನು ತಮ್ಮ ವಶಕ್ಕೆ ತಗೊಂಡಿರುವುದಾಗಿ ಘೋಷಣೆ ಮಾಡಿದ್ರು. ಸರ್ಕಾರಿ ಪಡೆಗಳನ್ನು ಅಲ್ಲಿಂದ ಓಡಿಸಿದ್ರು. ಅದೆಲ್ಲ ಆಗಿ 3 ದಿನಗಳ ನಂತರ ಗೊತ್ತಾಗಿದ್ದೇನು ಅಂದ್ರೆ ಅಲ್ಲಿ ಸಾವನ್ನಪ್ಪಿದ್ದು 100 ಮಂದಿ ಅಲ್ಲ, ಬದಲಾಗಿ 300ಕ್ಕೂ ಹೆಚ್ಚು ಮಂದಿ ಅನ್ನೋದು. ಸ್ನೇಹಿತರೆ, ಒಂದೇ ದಿನ 300ಕ್ಕೂ ಹೆಚ್ಚು ಜನರನ್ನ ಕೊಂದು ಹಾಕಿರೋ ಘಟನೆ ಆಫ್ರಿಕಾದ ಬುರ್ಕಿನೋ ಫಾಸೋದಲ್ಲಿ ನಡೆದಿದೆ. ಅಲ್ಲಿನ ಕಾಯಾ ಅನ್ನೋ ನಗರದಲ್ಲಿ ನಡೆದ ಈ ಕೃತ್ಯದ ಹಿಂದೆ ಜಾಗತಿಕ ಭಯೋತ್ಪಾದಕ ಸಂಘಟನೆ ಅಲ್ ಖೈದಾದ ಅಂಗಸಂಸ್ಥೆ ಜಮಾ ನಸ್ರುತ್ ಉಲ್ ಇಸ್ಲಾಂ ವಾ ಅಲ್ ಮುಸ್ಲಿಮಿನ್ ತನ್ನ ಕೈವಾಡ ಇದೆ ಅನ್ನೋದನ್ನು ಒಪ್ಪಿಕೊಂಡಿದೆ. ಈ ಮೂಲಕ ಅಲ್ಲಿನ 300 ಮಂದಿಯ ಸಾವಿಗೆ ನಾವೇ ಕಾರಣ ಅಂತ ಆ ನಿರ್ಲಜ್ಜ ಸಂಘಟನೆ ಹೇಳಿಕೊಂಡಿದೆ. ಆದರೆ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಅಲ್ಲಿ ಬಲಿಯಾದವರ ಸಂಖ್ಯೆ 400 ದಾಟಿದೆಯಂತೆ. ಟ್ರಂಚ್ಗಳಲ್ಲಿ ಅಡಗಿ ಕೂತಿದ್ದವರ ಮೇಲೆಲ್ಲ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ. ಇದು ಬುರ್ಕಿನೋ ಫಾಸೋದ ಸರ್ಕಾರ ಹಾಗೂ ಅಲ್ಲಿನ ಮಿಲಿಟರಿ ಸರ್ವಾಧಿಕಾರಿ ಇಬ್ರಾಹಿಂ ಟೊರೊಗೆ ಕೂಡ ಸವಾಲೆಸಿತಾ ಇದೆ. ಈ ಘನಂದಾರಿ ಕೃತ್ಯಗಳು ವಿದೇಶಿ ಪ್ರವಾಸಿಗರ ಮೊಬೈಲ್ಗಳಲ್ಲಿ ಕೂಡ ರೆಕಾರ್ಡ್ ಆಗಿವೆ. ಬುರ್ಕಿನೋ ಫಾಸೋ ಹಾಗೂ ಪಶ್ಚಿಮದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅವು ಹರಿದಾಡ್ತಾ ಇವೆ. ಆ ವಿಡಿಯೋಗಳಲ್ಲಿ ಟ್ರಂಚ್ನ ಒಳಗೆ 16 ದೇಹಗಳು ಬಿದ್ದಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಇಲ್ಲಿ ದಾಳಿ ಮಾಡಿದೆಯಲ್ಲ ಜಮಾನ್ ನುಸ್ರತ್ ಉಲ್ ಇಸ್ಲಾಂ ವಾ ಅಲ್ ಮುಸ್ಲಿಮೀನ್, ಇದು ಮೆಗರಬ್ ಅಂದ್ರೆ ಉತ್ತರ ಆಫ್ರಿಕಾ ದೇಶಗಳು ಹಾಗೂ ಪಶ್ಚಿಮ ಆಫ್ರಿಕಾ ದೇಶಗಳಲ್ಲಿ ಆಕ್ಟಿವ್ ಆಗಿರುವಂತಹ ಒಂದು ಸಂಘಟನೆ. ಇವರ ಮುಖ್ಯ ಉದ್ದೇಶ ಜಿಹಾದ್, ಅಂದ್ರೆ ಇಸ್ಲಾಮನ್ನ ಅನುಸರಿಸುವವರು ಬಿಟ್ಟು ಇನ್ಯಾರೂ ಜಗತ್ತಲ್ಲಿ ಇರಲೇಬಾರದು ಅನ್ನೋದು. ಈ ನಸ್ರತುಲ್ ಇಸ್ಲಾಂ ಬುರ್ಕಿನೋ ಫಾಸೋದಲ್ಲಿ ಸಾಕಷ್ಟು ಬೇರು ಬಿಟ್ಟಿದೆ. ಅಲ್ಲಿನ ಇನ್ನಿತರ ಸಣ್ಣ ಪುಟ್ಟ ಉಗ್ರ ಸಂಸ್ಥೆಗಳನ್ನು ಕೂಡ ತನ್ನ ಜೊತೆಗೆ ಸೇರಿಸಿಕೊಂಡಿದೆ. ಈಗ ಅಲ್ಲಿನ ಸರ್ಕಾರವನ್ನ ಕಿತ್ತೆಸೆದು ಅಲ್ಲಿ ಶರಿಯಾ ಕಾನೂನನ್ನ ಜಾರಿಗೆ ತಂದು ಬುರ್ಕಿನೋ ಫಾಸೋ ಸೇರಿದ ಹಾಗೆ ಇಡೀ ಆಫ್ರಿಕಾನ ಇಸ್ಲಾಮಿಕ್ ಖಂಡವನ್ನಾಗಿ ಮಾಡಬೇಕು. ಅಲ್ಲೆಲ್ಲ ಇಸ್ಲಾಮಿಕ್ ಸ್ಟೇಟ್ ಹಾಗೂ ಖಿಲಾಫತ್ ಸ್ಥಾಪನೆ ಮಾಡಬೇಕು ಅಂತ ಇವರು ಹೊರಟಿದ್ದಾರೆ. ಸದ್ಯಕ್ಕೆ ಬುರ್ಕಿನೋ ಫಾಸೋ, ಮಾಲಿ, ಅಲ್ಜೀರಿಯಾ, ನೈಜರ್, ಲಿಬಿಯಾ, ಮ್ಯಾರಿಟೇನಿಯಾ, ಚಾಡ್, ಟ್ಯುನೇಷಿಯಾಗಳಲ್ಲಿ ಈ ಸಂಘಟನೆ ತನ್ನದೇ ಆದ ನೆಟ್ವರ್ಕ್ ಅನ್ನು ಹೊಂದಿದೆ. ಇವರು ಸಲಾಫಿ ಜಿಹಾದ್ ಅನ್ನ ಅಪ್ಪಿಕೊಂಡಿದ್ದಾರೆ. ಇದು ಅಲ್ ಖೈದಾ ಜೊತೆ ಕೈಜೋಡಿಸಿದ್ದು ಅಮೆರಿಕ, ನ್ಯಾಟೋ, ವಿಶ್ವಸಂಸ್ಥೆ ಸೇರಿದ ಹಾಗೆ ಸಾಕಷ್ಟು ಪಶ್ಚಿಮದ ದೇಶಗಳು ಮತ್ತು ಸಂಘಟನೆಗಳು ಈ ಮುಸ್ಲಿಮೀನನ್ನ ನಿಷೇಧಿತ ಸಂಘಟನೆ ಅಂತ ಘೋಷಿಸಿವೆ. ಸದ್ಯಕ್ಕೆ ಈ ಸಂಘಟನೆಯಲ್ಲಿ 4,000 to 6,000 ಸದಸ್ಯರಿರಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನು ಇವರು ಎಷ್ಟು ಭಯಾನಕವಾಗಿ ದಾಳಿ ಮಾಡ್ತಾರೆ ಅಂದ್ರೆ, ಮಾಲಿಯಲ್ಲಿ ನಡೆಸಿದ್ದ ಕಾಂಪ್ಲೆಕ್ಸ್ ಆಂಬುಷ್ ಅಲ್ಲಿ ಸರಿಸುಮಾರು 50 ಮಂದಿ ರಷ್ಯಾ ಯೋಧರನ್ನ ಕೊಂದು ಹಾಕಿದ್ವಿ ಅಂತ ಇವರು ಹೇಳಿಕೊಂಡಿದ್ರು. ಆದ್ರೆ ರಷ್ಯಾದ ಲೆಕ್ಕಾಚಾರಗಳ ಪ್ರಕಾರ ಅಲ್ಲಿ ಬಲಿಯಾದ ಸೈನಿಕರ ಸಂಖ್ಯೆ ಸರಿಸುಮಾರು 80 ದಾಟಿತ್ತು ಅಂತ ಹೇಳಲಾಗುತ್ತೆ. ಇನ್ನು ಈಗ ಕೂಡ ಅಂಥದ್ದೇ ದಾಳಿಯನ್ನ ಬುರ್ಕಿನೋ ಫಾಸೋದಲ್ಲಿ ನಡೆಸಿದ್ದಾರೆ. ಅಲ್ಲಿ ಸತ್ತವರನ್ನ ಬುರ್ಕಿನೋ ಫಾಸೋದ ಸೈನಿಕರು ಅಂತ ಭಯೋತ್ಪಾದಕರು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಜನ ಮಾತ್ರ ಯಾವ ಸೈನಿಕರು ಅಲ್ಲಿರಲಿಲ್ಲ. ನಿರಾಯುಧ ನಾಗರಿಕರ ಮೇಲೆ ಗುಂಡು ಹಾರಿಸಿ ಇವರು ತಮ್ಮ ನಪುಂಸಕ ಶೌರ್ಯವನ್ನ ತೋರಿಸಿದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕಾಯಾ ನಗರ ಅನ್ನೋದು ಈ ಉಗ್ರರ ವಶದಲ್ಲೇ ಇದೆ. ಅದನ್ನು ವಾಪಸ್ ಪಡೆಯೋದಕ್ಕೆ ಬುರ್ಕಿನೋ ಫಾಸೋದ ಸರ್ಕಾರ ಒಂದು ಯುದ್ಧವನ್ನೇ ಮಾಡಬೇಕಾಗಿ ಬರುತ್ತೋ ಏನು. ಇನ್ನು ಬುರ್ಕಿನೋ ಫಾಸೋದ ರಾಜಕೀಯ ಪರಿಸ್ಥಿತಿ ಕೂಡ ತುಂಬಾ ಚೆನ್ನಾಗೇನಿಲ್ಲ. ಅಲ್ಲಿ 2023 ಫ್ರಾನ್ಸ್ ಬೆಂಬಲಿತ ಸರ್ಕಾರ ಇತ್ತು. ಆ ಸರ್ಕಾರವನ್ನು ಕೆಳಗಿಳಿಸಿ ಕ್ಷಿಪ್ರ ಕ್ರಾಂತಿ ಮಾಡಿ ಸೇನಾ ಮುಖ್ಯಸ್ಥ ದಮಿಬಾ ಬುರ್ಕಿನೋ ಫಾಸೋದ ಅಧ್ಯಕ್ಷ ಆದ. ಆದರೆ ಆತನ ಆಡಳಿತ ಕೂಡ ಕೇವಲ 6 ತಿಂಗಳಲ್ಲಿ ಮುಗಿದು ಹೋಯಿತು. ಆ ಬಳಿಕ ಅಲ್ಲಿ ಮತ್ತೊಬ್ಬ ಸೇನಾ ಮುಖ್ಯಸ್ಥ ಇಬ್ರಾಹಿಂ ಟ್ರೋರೆ ಅಧಿಕಾರವನ್ನ ತನ್ನ ಕೈಗೆ ತಗೊಂಡ. ಅಲ್ಲಿ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ದ, ಭಯೋತ್ಪಾದಕರ ವಿರುದ್ಧ ಹೋರಾಡ್ತೀವಿ, ಅವರನ್ನ ಮಟ್ಟ ಹಾಕ್ತೀವಿ ಅಂದ. ಆದ್ರೆ ಅದ್ಯಾವುದೂ ಕೂಡ ಅಲ್ಲಿ ಸಾಧ್ಯ ಆಗಲಿಲ್ಲ. ಇಬ್ರಾಹಿಂ ಟ್ರೋರೆ ಬಂದ ನಂತರ ಸಾಮಾನ್ಯರ ಸಾವುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾದವು. ಒಂದು ಅಂಕಿಅಂಶದ ಪ್ರಕಾರ 2020 ಇಲ್ಲಿವರೆಗೆ ಸರಿಸುಮಾರು 6,000 ಮಂದಿ ಈ ಭಯೋತ್ಪಾದಕರ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಬುರ್ಕಿನೋ ಫಾಸೋದಲ್ಲಿ ಇವರು ಕೊಲ್ತಾ ಇರೋದು ಕ್ರೈಸ್ತರನ್ನೋ, ಹಿಂದೂಗಳನ್ನೋ ಅಥವಾ ಇನ್ಯಾವುದೋ ಮುಸ್ಲಿಮೇತರ ಪಂಗಡದವರನ್ನೋ ಅಲ್ಲ. ಅಲ್ಲಿ ಸಾಯ್ತಾ ಇರೋರೆಲ್ಲ ಮುಸ್ಲಿಮರೇ. ಈ ಉಗ್ರರ ಜಿಹಾದ್ಗೆ ಮುಸಲ್ಮಾನರೇ ಅಲ್ಲಿ ಬಲಿಯಾಗ್ತಾ ಇದ್ದಾರೆ. ಇದು ಅಧಿಕಾರಕ್ಕಾಗಿ ನಡೀತಾ ಇರೋ ಯುದ್ಧ. ನಾನು ಭಾರತದಲ್ಲಿ ನಡೆಯೋ ಭಯೋತ್ಪಾದಕ ದಾಳಿಗಳ ಬಗ್ಗೆ ಹೇಳುವಾಗ ಕೂಡ ಸಾಕಷ್ಟು ಬಾರಿ ಇದನ್ನ ಹೇಳಿದ್ದೀನಿ. ಇವತ್ತು ನಮ್ಮ ಅಕ್ಕಪಕ್ಕದ ಹಿಂದೂಗಳು ಸಾಯ್ತಾರೆ ಅಂದ್ಕೊಂಡು ಭಯೋತ್ಪಾದನೆಯನ್ನ ಈ ದೇಶದ ಕೆಲ ಮುಸ್ಲಿಮರು ಬೆಂಬಲಿಸ್ತಾ ಉಗ್ರರಿಗೆ ಆಶ್ರಯ ಕೊಟ್ಟು ಎಂಜಾಯ್ ಮಾಡ್ತಾ ಹೋದ್ರೆ ನಾಳೆ ಅದೇ ಉಗ್ರರ ಬಂದೂಕುಗಳು ನಿಮ್ಮ ಮನೆಗಳ ಕಡೆಗೆ ತಿರುಗತ್ವೆ. ಇವತ್ತು ಮುಸ್ಲಿಮೇತರರನ್ನ ಟಾರ್ಗೆಟ್ ಮಾಡಿಕೊಂಡವರು ನಾಳೆ ಮುಸ್ಲಿಮರನ್ನೂ ಟಾರ್ಗೆಟ್ ಮಾಡ್ತಾರೆ. ಕಾಶ್ಮೀರಕ್ಕೆ ಮುಜಾಹಿದೀನ್ಗಳು ಬಂದ್ರಲ್ಲ, ಆ ಮೊದಲ ದಿನಗಳಲ್ಲಿ ಅಲ್ಲಿನ ಹಿಂದೂಗಳ ಮೇಲೆ ದಾಳಿಗಳಾದವು, ಅವರ ಮತಾಂತರ ಆಯಿತು, ಹತ್ಯೆಗಳಾದವು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು. ಅದೆಲ್ಲವನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದೆಲ್ಲ ಇಸ್ಲಾಂಗಾಗಿ ಆಗ್ತಾ ಇದೆ ಅಂತ ಅಲ್ಲಿನ ಮುಸ್ಲಿಮರು ಅಂದುಕೊಂಡಿದ್ರಲ್ಲ, ಆ ನಂತರ ಅವರು ಕೂಡ ಸೇಫ್ ಆಗೇನು ಉಳಿಲಿಲ್ಲ. ಹಿಂದೂಗಳು ಅಲ್ಲಿಂದ ಓಡಿ ಹೋದ ಮೇಲೆ ಕೂಡ ಮುಜಾಹಿದೀನ್ ರಕ್ಕಸನಿಗೆ ಹೆಣ್ಣು ಬೇಕಿತ್ತು. ಅವನು ಅಲ್ಲಿನ ಮುಸಲ್ಮಾನರ ಮನೆಗಳ ಮೇಲೆ ಬಿದ್ದ, ಆ ಹೆಣ್ಣು ಮಕ್ಕಳನ್ನ ತಿಂದ, ಕೊಂದ. ಇದನ್ನೇ ನಾನು ಭಯೋತ್ಪಾದಕನಿಗೆ ಮತಧರ್ಮಗಳಿರುವುದಿಲ್ಲ ಅಂತ ಹೇಳುದು. ಅವನಿಗೆ ಹೆಣ್ಣು ಬೇಕು, ರಕ್ತ ಬೇಕು, ಅವನನ್ನ ಹಿಂದೆ ನಿಂತು ಮುನ್ನಡೆಸ್ತಾನಲ್ಲ, ಅವನಿಗೆ ರಾಜಕೀಯ ಅಧಿಕಾರ ಬೇಕು. ಈ ಭಯೋತ್ಪಾದಕರು ಹಾರಿಸುವ ಗುಂಡು, ಅವರಿಡೋ ಬಾಂಬು ಯಾರನ್ನ ಕೊಲ್ತಾ ಇದೆ, ಹಿಂದೂನ ಮುಸ್ಲಿಮನನ್ನ ಅನ್ನೋದನ್ನ ಅವನು ಯಾವತ್ತೂ ನೋಡೋದಕ್ಕೆ ಕೂಡ ಹೋಗೋದಿಲ್ಲ. ಹೀಗಾಗಿನೇ ಉಗ್ರವಾದವನ್ನ ಮತದ ಆಧಾರದ ಮೇಲೆ ಬೆಂಬಲಿಸೋದಕ್ಕೆ ಹೋಗಬೇಡಿ. ಅವರು ನಾಳೆ ನಿಮ್ಮ ಮನೆಗೆ ಬೆಂಕಿ ಹಾಕ್ತಾರೆ. ಆಫ್ರಿಕಾದ ಇಸ್ಲಾಮಿಕ್ ದೇಶಗಳಲ್ಲಿ ಇವತ್ತು ಆಗ್ತಾ ಇರೋದು ಇದೇನೆ. ಇನ್ನು ಬುರ್ಕಿನೋ ಫಾಸೋ ಇದೆಯಲ್ಲ, ಇದು ಪಶ್ಚಿಮ ಆಫ್ರಿಕಾದ ಒಂದು ದೇಶ. ಇದು ಆಫ್ರಿಕಾ ಖಂಡದಲ್ಲಿನ ಹಿಂದುಳಿದ ದೇಶಗಳ ಪಟ್ಟಿಯಲ್ಲಿ ಒಂದು ಅನ್ನಿಸ್ಕೊಳ್ಳುತ್ತೆ. ಆಫ್ರಿಕಾದ ಇನ್ನಿತರ ದೇಶಗಳ ನಡುವೆ ಸಿಕ್ಕಾಕೊಂಡಿರೋ ಈ ದೇಶವನ್ನ ಲ್ಯಾಂಡ್ ಲಾಕ್ ಕಂಟ್ರಿ ಅಂತ ಗುರುತಿಸ್ತಾರೆ. ಲ್ಯಾಂಡ್ ಲಾಕ್ ಅಂದ್ರೆ ಆ ದೇಶಕ್ಕೆ ಯಾವುದೇ ಮೂಲೆಯಲ್ಲಿ ಕೂಡ ಸಮುದ್ರ ಅಥವಾ ಸಾಗರದ ಗಡಿ ಇರುವುದಿಲ್ಲ. ಸುತ್ತ ಭೂಗಡಿಯನ್ನ ಹೊಂದಿರುವ ದೇಶವನ್ನ ಲ್ಯಾಂಡ್ ಲಾಕ್ ಕಂಟ್ರಿ ಅಂತ ಕರೀತಾರೆ. ಬುರ್ಕಿನೋ ಫಾಸೋ ಕೂಡ ಅಂಥದ್ದೇ ಒಂದು ದೇಶ. ಇದು ಒಟ್ಟು 2,74,200 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. 2 ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ. ಅದರಲ್ಲಿ 60% ಮುಸ್ಲಿಮರಿದ್ರೆ 26% ಕ್ರೈಸ್ತರಿದ್ದಾರೆ. ಇನ್ನುಳಿದ ಹಾಗೆ ಬುಡಕಟ್ಟು ಜನ ಹಾಗೂ ಎಥಿಸ್ಟ್ಗಳು ಕೂಡ ಅಲ್ಲಿದ್ದಾರೆ. ಇಲ್ಲಿ ಕ್ರೈಸ್ತರು ಅಲ್ಪಸಂಖ್ಯಾತರೇ ಆದರೂ ಕೂಡ ಆ ದೇಶದ ಆಡಳಿತ ಚುಕ್ಕಾಣಿ ಸಾಕಷ್ಟು ವರ್ಷಗಳ ಕಾಲ ಕ್ರೈಸ್ತರ ಕೈಯಲ್ಲಿತ್ತು. ಹೀಗಾಗಿನೇ ಅಲ್ಲಿನ ವ್ಯಾಪಾರ, ಸಂಪತ್ತು, ಶ್ರೀಮಂತಿಕೆ ಎಲ್ಲವೂ ಕ್ರೈಸ್ತರ ಕೈಯಲ್ಲಿ ಕೇಂದ್ರೀಕೃತಗೊಂಡಿದ್ವು. ಅದಕ್ಕೆ ಕಾರಣ ಇಲ್ಲಿನ ಸರ್ಕಾರಗಳಿಗೆ ಫ್ರಾನ್ಸ್ ಬೆಂಬಲ ಕೊಡ್ತಾ ಇತ್ತು ಅನ್ನೋದು. 1890ರ ಸಮಯದಲ್ಲಿ ಯುರೋಪಿಯನ್ ದೇಶಗಳು ಆಫ್ರಿಕಾನ ತಮ್ಮ ಹಿಡಿತಕ್ಕೆ ತಗೊಂಡ್ವಲ್ಲ, ಆ ಸಂದರ್ಭದಲ್ಲಿ ಈ ಪ್ರದೇಶ ಫ್ರಾನ್ಸ್ನ ವಶ ಆಯಿತು. ಅಲ್ಲಿಂದ ಸುಮಾರು 68 ವರ್ಷಗಳ ಕಾಲ ಬುರ್ಕಿನೋ ಫಾಸೋ ಫ್ರೆಂಚರ ವಶದಲ್ಲಿತ್ತು. ಹೀಗಾಗಿ ಅಲ್ಲಿ ಮುಸ್ಲಿಮರೇ ಅಧಿಕ ಸಂಖ್ಯೆಯಲ್ಲಿದ್ದರೂ ಕೂಡ ಫ್ರೆಂಚ್ ಅಧಿಕೃತ ಭಾಷೆ ಆಯಿತು. ಹೀಗೆ ಫ್ರೆಂಚರ ಪ್ರಭಾವ ಹೆಚ್ಚಿರುವುದರಿಂದಲೇ ಬುರ್ಕಿನೋ ಫಾಸೋದಲ್ಲಿ ಕ್ರಿಶ್ಚಿಯನ್ನರು ಹೆಚ್ಚು ಅಧಿಕಾರವನ್ನು ಪಡ್ಕೊಂಡಿದ್ರು. 1960ರಲ್ಲಿ ಇದು ಫ್ರೆಂಚರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡ ನಂತರ ಮೌರ್ಸಿ ಎಮಿಗೋ ಈ ದೇಶದ ಅಧ್ಯಕ್ಷರಾದರು. ಅವತ್ತಿಗೆ ಇದನ್ನ ಬುರ್ಕಿನೋ ಫಾಸೋ ಅಂತ ಕರೀತಿರ್ಲಿಲ್ಲ, ಬದಲಾಗಿ ಇದು ಅಪ್ಪರ್ ಓಲ್ಟಾ ರಿಪಬ್ಲಿಕ್ ಅಂತ ಕರೆಸ್ಕೊಳ್ತಾ ಇತ್ತು. ಹೀಗೆ ಆ ದೇಶ ಸ್ವಾತಂತ್ರ್ಯವನ್ನು ಪಡೆದ 6 ವರ್ಷಗಳ ಕಾಲ ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿರೋ ಹೊತ್ತಲ್ಲೇ 1966ರಲ್ಲಿ ಮೊದಲ ಸೇನಾ ಕ್ರಾಂತಿ ನಡೀತು. ಜನಪ್ರಿಯ ಅಧ್ಯಕ್ಷ ಅಂತ ಗುರುತಿಸಿಕೊಂಡಿದ್ದ ಮೌರ್ಸಿಯ ಪದಚ್ಯುತಿಯಾಗಿ ಅಲ್ಲಿಗೆ ಅಬೂಬಕರ್ ಸೆಂಗೋಲ್ ಲಮಿಜಾನಾ ಅನ್ನೋ ಸೇನಾಧಿಕಾರಿ ರಿಪಬ್ಲಿಕ್ ಆಫ್ ಅಪ್ಪರ್ ಓಲ್ಟಾದ ಅಧ್ಯಕ್ಷ ಆದ. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಅಲ್ಲಿ ಸೇನೆ ಕ್ಷಿಪ್ರ ಕ್ರಾಂತಿಯನ್ನು ನಡೆಸುತ್ತಲೇ ಬರ್ತಾ ಇದೆ. ಗೆಳೆಯರೆ, ಇಲ್ಲಿ ಭಯೋತ್ಪಾದಕರನ್ನ ಮಟ್ಟ ಹಾಕಿಬಿಡ್ತೀನಿ ಅಂತ ಅಧಿಕಾರಕ್ಕೆ ಬಂದ ಇಬ್ರಾಹಿಂ ಟ್ರೋರೆಗೆ ಅತ್ಯಂತ ಕಠಿಣ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಅವತ್ತು ರಷ್ಯಾದ ಮಾತು ಕೇಳಕೊಂಡು ದಮೀಬಾ ಅನ್ನೋ ಫ್ರಾನ್ಸ್ ಬೆಂಬಲಿತ ಸೇನಾಧಿಕಾರಿಯನ್ನ ಪದಚ್ಯುತಗೊಳಿಸಿ ಬುರ್ಕಿನೋ ಫಾಸೋದ ಅಧಿಕಾರವನ್ನು ಕೈಗೆತ್ತಿಕೊಂಡಿದ್ದ ಈ ಇಬ್ರಾಹಿಂ ಟ್ರೋರೆ ಅವತ್ತು ಮೊದಲು ಹೇಳಿದ ಮಾತೆ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡ್ತೀವಿ ಅಂತ. ಆದರೆ ಇವತ್ತು ಪರಿಸ್ಥಿತಿ ಬೇರೆನೇ ಆಗಿ ಕಾಣ್ತಾ ಇದೆ. ಟ್ರೋರೆಗೆ ಅಲ್ಲಿನ ಒಳ ರಾಜಕೀಯ ಅರ್ಥ ಆದಂತಿದೆ. ಹೀಗಾಗಿ ಅಲ್ ಖೈದಾದ ಈ ಸಣ್ಣ ಉಗ್ರ ಗುಂಪಿನ ವಿರುದ್ಧ ಆತ ಸಮರ ಸಾರ್ತಿದ್ದಾನೆ. ಆದರೂ ಅಲ್ಲಿ ನಿರೀಕ್ಷಿತ ಯಶಸ್ಸು ಸಿಗ್ತಾ ಇಲ್ಲ. ಇನ್ನು ಈಗ ಕೂಡ ಸಾರ್ವಜನಿಕರ ಮೇಲೆ ನಡೀತಿರುವ ನಿರಂತರ ದಾಳಿಗಳನ್ನು ನೋಡ್ತಾ ಇದ್ರೆ ಬುರ್ಕಿನೋ ಫಾಸೋದಲ್ಲಿ
ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಕೂಡ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸದ್ಯಕ್ಕೇನೋ ಅಲ್ಲಿನ ಮಿಲಿಟರಿ ಅಧಿಕಾರಿ ಆದಷ್ಟು ಬೇಗ ಈ ಸಮಸ್ಯೆಯಿಂದ ಹೊರಬರ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಈಗಾಗಲೇ ಆಂತರಿಕ ಸಂಘರ್ಷದಿಂದ ನಲುಗಿ ಹೋಗಿರೋ ಆ ದೇಶದಲ್ಲಿ ಇನ್ನಾದರೂ ಶಾಂತಿ ನೆಲೆಸಲಿ, ಅಲ್ಲಿನ ಭಯೋತ್ಪಾದಕರು ಆದಷ್ಟು ಬೇಗ ನಿರ್ನಾಮ ಆಗಲಿ ಅನ್ನೋದು ಜಗತ್ತಿನ ಆಶಯ. ಇದು ಗೆಳೆಯರೆ, ಆಫ್ರಿಕಾದ ದೇಶ ಬುರ್ಕಿನಾ ಫಾಸೋದಲ್ಲಿ ನಡೀತಿರೋ ಘೋರ ದುರಂತದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.